ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಆಗಬೇಕಂತ ಹೇಳಿ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ಬಂದಿದ್ರ ಏನೆಲ್ಲ ಜಸ್ಟ್ ನನಗೆ ಈ ಒಂದು ತುಂಬ ಸಿಂಪಲ್, ಕೇವಲ ನನಗೆ ಸೀಕ್ರೆಟ್ 5 ಟಿಪ್ಸ್ ಹೇಳ್ತೀನಿ ಇಂಪಾರ್ಟೆಂಟ್. ಈ 5 ಸೀಕ್ರೆಟ್ ಟಿಪ್ಸಿನಿಂದ ಏನಾಗುತ್ತೆ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ಗ್ರೋ ಮಾಡ್ಕೊಳ್ಬೋದು. ಆರಾಮಾಗಿ ನೀವು ಲೈಫ್ ಲಾಂಗ್ವರೆಗೂ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ನೀವು ಯೂಟ್ಯೂಬರ್ಸ್ ಆಗಿ ಇರ್ಬೋದು. ಅಂದರೆ ಇರಬೇಕಂದ್ರೆ ಈ 5 ಟಿಪ್ಸ್ ನಿಮ್ಗೆ ಪ್ರತಿಯೊಬ್ಬರು ನೀವು ಮಾಡಲೇಬೇಕು. ಇದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಬೋದು. ಯಾವ ರೀತಿ ಹೇಳ್ಬೇಕಾದ್ರೆ ಯಾವ ರೀತಿ ತಮ್ನೆಲ್ ಹಾಕೋದು ಮತ್ತು ಅದ್ರ ಜೊತೆಗೆ ಯಾವ ಒಂದು ಟಾಪಿಕ್ ವಿಡಿಯೋ ಮಾಡೋದು, ಯಾವ ಟೈಟಲ್ ಹಾಕೋದು, ಯಾವ ಹ್ಯಾಶ್ಟ್ಯಾಗ್ ಹಾಕೋದು, ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸಿಂಪಲ್ 5 ಒಂದು ಟಿಪ್ಸ್ ಹೇಳ್ತೀನಿ. ಈ 5 ಟಿಪ್ಸ್ ನೀವು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೆ ತುಂಬ ಯೂಸ್ ಬರುತ್ತೆ. ಯಾಕಂದ್ರೆ ಇತ್ತೀಚೆಗೆ ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ನಾವು ಯೂಟ್ಯೂಬ್ನಲ್ಲಿ ಬಂದಾಗ ನಮಗೆ ಏನೂ ಗೊತ್ತಿರಲ್ಲ. ಯಾವ ರೀತಿ ವಿಡಿಯೋ ಮಾಡೋದು, ಯಾವ ರೀತಿ ತಮ್ಮನೆಲ್ಲ ಏನೆಲ್ಲ ಮಾಡಬೇಕು, ಆದರೆ ಬಟ್ ನಮ್ಗೆ ಏನೂ ಗೊತ್ತಿರಲ್ಲ. ಆದರೆ ಬಟ್ ನಾನು ನಿಮಗೆ ಇರೋದೇ ನಿಮಗೋಸ್ಕರ ತಿಳಿಸ್ಕೊಡ್ತಾಯಿನಿ. ಯಾವ ರೀತಿ ಏನು ಮಾಡಬೇಕು, ಏನು ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಜಾಸ್ತಿ ವ್ಯೂಸ್ ಬರುತ್ತೆ, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೆ. ಇವತ್ತನ್ನ ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ತುಂಬ ಸಿಂಪಲು. ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಇರ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದನ್ನು ತುಂಬ ಸುಲಭ. ಆದರೆ ಬಟ್ಟು ಯೂಟ್ಯೂಬ್ನಲ್ಲಿ ನಾವು ಒಬ್ಬ ಯೂಟ್ಯೂಬರ್ಸ್ ಆಗಬೇಕಪ್ಪ ಅಂದರೆ ಅದು ತುಂಬ ಕಷ್ಟ ಅಂತ ಏನಿಲ್ಲ. ನಿಮಗೆಲ್ಲ ಇದ್ನಿದ್ರೆ ಅದು ಯಾವುದೇ ರೀತಿ ನಿಮಗೆ ಕಷ್ಟ ಅಲ್ಲ. ಆದರೆ ಬಟ್ ನನಗೆ ಟೋಟಲಾಗಿ 5 ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ಈಗ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ನೀವು ಯಾವ ಒಂದು ಟಾಪಿಕ್ ಬಗ್ಗೆ ನೀವು ಚಾಯ್ಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಜಾಸ್ತಿ ಯೂಸ್ ಬರ್ತದೆ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ನೀವು ಯಾವುದೊಂದು ಟಾಪಿಕ್ ಚೂಸ್ ಮಾಡ್ಕೊಳ್ಳಿ. ಯಾವುದೊಂದು ಟಾಪಿಕ್ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಆ ಟಾಪಿಕ್. ಈಗ ಟೆಕ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಟೆಕ್ ಬಗ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ. ಈ ಗೇಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಗೇಮಿಂಗ್ ಬಗ್ಗೆ ಮಾಡಿ. ಬ್ಲಾಗಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಬ್ಲಾಗಿಂಗ್ ಬಗ್ಗೆ ಮಾಡಿ. ಈ ಕಾಮಿಡಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಕಾಮಿಡಿ ಬಗ್ಗೆ ಮಾಡಿ. ಈ ರೀತಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನ ಮಾಡಿ. ಮತ್ತು ಫೇಸ್ ವಾಯ್ಸು ಮತ್ತು ಫೇಸ್ ಸ್ಕಿನ್ನು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಇದನ್ನ ಮಾಡಿ. ಕುಕ್ಕಿಂಗ್ ಇಂಟ್ರೆಸ್ಟ್ ಇದೆ, ಕುಕ್ಕಿಂಗ್ ಮಾಡಿ. ನಿಮಗೆ ಯಾವೊಂದು ಟಾಪಿಕ್ ಇಂಟ್ರೆಸ್ಟ್ ಇದೆ ಆ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಿ. ಆದರೆ ಬಟ್ ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ಒಂದು ಟಾಪಿಕ್ ಇರಲಿ, ಯಾವುದೊಂದು ನೀವು ಮಾಡ್ತೀರ ಅದನ್ನು ನೀವು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲದಕ್ಕೂ ಕೂಡ ಜಂಪ್ ಆಗೋಂಗಿಲ್ಲ. ಯಾಕಂದರೆ ಯೂಟ್ಯೂಬ್ನಲ್ಲಿ ನಾನು ಟೆಕ್ ಯೂಟ್ಯೂಬರ್ಸ್ ಅಂದರೆ ನಾನು ಟೆಕ್ ರಿಲೇಟೆಡ್ ಮಾತ್ರ ವೀಡಿಯೋ ಹಾಕಬೇಕು. ಅದ್ರ ಬಿಟ್ಟು ಬೇರೆ ವೀಡಿಯೋ ಹಾಕಿದ್ರೆ ಯಾರೂ ನೋಡಲ್ಲ. ನೋಡಿದ ಕೂಡ ಅದೇನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಅನ್ನೋದು ಬಂದರೂ ಕೂಡ ವೇಸ್ಟ್ ನಮಗೆ. ಅದೇ ರೀತಿ ಹೇಳ್ತೀನಿ ನಾನು, ನೀವೇನಾದರೂ ಯಾವೊಂದು ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದೆ ಆ ಟಾಪಿಕ್ ಮೇಲೆ ನೀವು ವೀಡಿಯೋ ಮಾಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಎಲ್ಲ ಟೆಕ್ ಬಗ್ಗೆನೇ ಎಲ್ಲ ಹಾಕ್ಬೇಕಂತೇನಿಲ್ಲ. ನಿಮ್ಗೆ ಯಾವಾಗ ಒಂದು ಸ್ವಲ್ಪ ಫ್ರೀ ಇರುತ್ತೆ, ನಿಮ್ಗೆ ಯಾವಾಗ ಮೂಮೆಂಟ್ ಇರುತ್ತೆ, ಸ್ವಲ್ಪ ಚೇಂಜಸ್ ಏನಾದ್ರು ಮಾಡ್ಕೋಬೇಕು. ಈಗ ಟೆಕ್ ಚಾನಲ್ ಯಾವುದೋ ಒಂದು ಬ್ಲಾಗ್ ಹಾಕೋಬೋದು, ಒಂದು ಅಡ್ಜಸ್ಟ್ ಮಾಡ್ಬೋದು. ಅದರ ಬಿಟ್ಟು ಎಲ್ಲನೂ ಅದೇ ಮಾಡೋಂಗಿಲ್ಲ. ಈ ರೀತಿ ನೀವು ಟಾಪಿಕ್ ನೀವು ಮೈನ್ ಇಂಪಾರ್ಟೆಂಟ್ ನಿಮ್ಮ ಮೈಂಡಲ್ಲಿ ಚೂಸ್ ಮಾಡ್ಕೋಬೇಕು. ಅದ್ರ ಜೊತೆ ನೀವು ಏನಕ್ಕೋ ಟ್ರೆಂಡಿಂಗ್ ಟಾಪಿಕ್ ಅನ್ನೋದು ಸೆಲೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಟ್ರೆಂಡಿಂಗ್ ಟಾಪಿಕ್ ಈಗಿನ ದಿನದಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಯೂಟ್ಯೂಬ್ ಆವಾಗ ಯಾವ ರೀತಿ ಅಂದರೆ ಆವಾಗ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವೈರಲ್ ಆಗಿಬಿಡ್ತಿತ್ತು. ಆದರೆ ಬಟ್ ಇವಾಗ ಹಂಗಿಲ್ಲ ಯೂಟ್ಯೂಬ್ನಲ್ಲಿ. ಯಾಕಪ್ಪ ಇತ್ತೀಚೆಗೆ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಯಾವ ರೀತಿ ಒಂದು ಕಾಂಪಿಟೇಟಿವ್ ಒಂದು ಜಾಬ್ಗೆ ಯಾವ ರೀತಿ ಕಿತ್ತಾಡ್ತಾರಲ್ಲ ಆ ರೀತಿ ಯೂಟ್ಯೂಬ್ನಲ್ಲಿ ಆಗ್ತಿದ್ದಾರೆ. 99% ಯಾರು ಕೂಡ ಯೂಟ್ಯೂಬರ್ಸ್ ಆಗಕ್ಕಲ್ಲ. ಅದರಲ್ಲಿ 1% ಮಾತ್ರ ಯೂಟ್ಯೂಬರ್ಸ್ ಆಗೋದಕ್ಕೆ ಚಾನ್ಸ್ ಇದೆ. ಅದಕ್ಕೋಸ್ಕರ ನೀವು ಟ್ರೆಂಡಿಂಗ್ ಟಾಪಿಕ್ ನೀವು ಏನು ಮಾಡಬೇಕು, ಅದನ್ನು ಜಕ್ಕೋಬೇಕು. ಟ್ರೆಂಡಿಂಗ್ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಬೇಕು. ಹಾಗಿದ್ರೆ ಟ್ರೆಂಡಿಂಗ್ ಟಾಪಿಕ್ ಎಲ್ಲಿಂದ ತೆಗೆದು ಯಾವ ರೀತಿ ವರ್ಕ್ ಮಾಡೋದು. ಈಗ ಆ್ಯಕ್ಚುಲಿ ಟ್ರೆಂಡಿಂಗ್ ಟಾಪಿಕ್ ಅನ್ನೋದು ಏನೋ, ಈಗ IPL ಮೇನ್ ಇಂಪಾರ್ಟೆಂಟ್. ಈಗ ಟ್ರೆಂಡ್ ಅನ್ನೋದು IPL ಇದೆ ಈಗ ದಿನದಲ್ಲಿ. IPL ಬಗ್ಗೆ ಮಾಡೋದು. ನೀವೇನಾದರೂ ಟೆಕ್ ರಿಲೇಟೆಡ್ ಮಾಡ್ತಾಯಿದ್ರೆ ಟ್ರೆಂಡಿಂಗ್ ಟಾಪಿಕ್ ಯಾವ ರೀತಿ ಅಂದರೆ ವಿಡಿಯೋ ಎಡಿಟ್, ಅಂದರೆ ಮೊಬೈಲ್ನಲ್ಲಿ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು, ಮೊಬೈಲ್ನಲ್ಲಿ ಅಂದರೆ iOS-ನಲ್ಲಿ ಯಾವ ರೀತಿ ಎಡಿಟ್ ಮಾಡೋದು, ಆ್ಯಂಡ್ರಾಯ್ಡಲ್ಲಿ ಯಾವ ರೀತಿ ಎಡಿಟ್ ಮಾಡೋದು, ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ಎಡಿಟ್ ಮಾಡೋದು. ಯಾಕಪ್ಪ ಹೇಳ್ಬೇಕಂದ್ರೆ ಹೊಸ ಯೂಟ್ಯೂಬರ್ಸ್ ಬರೋರಿಗೆ ಮಾಹಿತಿ ಇರಲ್ಲ ಅಷ್ಟು. ಯಾವ ರೀತಿ ನಾವು ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ ಗೊತ್ತಿರಲ್ಲ. ಆದ್ರೆ ಬಟ್ ಏನು ಮಾಡ್ತಾರೆ, ಅದರಿಂದ ಆ ವಿಡಿಯೋ ಮಾಡೋದಂದ್ರೆ ನಿಮಗೆ ಲೈಫ್ ಲಾಂಗ್ ವ್ಯೂಸ್ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಪ್ರತಿದಿನ ನೋಡ್ತಾ ಇರ್ತಾರೆ. ಯಾಕಂದ್ರೆ ನಮ್ಮಂಥ ನ್ಯೂ ಯೂಟ್ಯೂಬರ್ಸ್ ಕ್ರಿಯೇಟರ್ಸು ಬಂದಾಗ ನಿಮ್ಗೆ ಏನಾದರೂ ಗೊತ್ತಿರುತ್ತಾ ಯಾವ ರೀತಿ ವಿಡಿಯೋ ಎಡಿಟ್ ಮಾಡೋದು, ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು, ಏನೂ ಗೊತ್ತಿರಲ್ಲ. ಆದ್ರೆ ಬಟ್ ಈ ಒಂದು ಟಾಪಿಕ್ಗೆ ನೀವು ವಿಡಿಯೋ ಮಾಡಿದರೆ ವ್ಯೂಸ್ ಅನ್ನೋದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಫ್ ಲಾಂಗ್ವರೆಗೂ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ಆಟೋಮೆಟಿಕ್ ಕೂಡ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ 7 ದಿನದಲ್ಲಿ ಚಾನಲ್ ಕೂಡ ಗ್ರೋ ಆಗೋ ಚಾನ್ಸಸ್ ತುಂಬ ಇದೆ. ಇದು ಮೊದಲನೇ ಬಂದ್ಬಿಟ್ಟು ನೀವು ಮಾಡ್ಕೊಳ್ಬೇಕು. ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು. ಇದು ಮೊದಲನೇ ಬಂದ್ಬಿಟ್ಟು ನಿಮ್ಮ ಟಿಪ್ಸ್ ಅಂದರೆ ಯಾವೊಂದು ಟಾಪಿಕ್ಸ್ ಬಗ್ಗೆ ಚಾಯ್ಸ್ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಮಾಡ್ಕೊಳ್ಬೇಕು. ಇದು ಮೊದಲನೇ ನಿಮಗೆ ಟಿಪ್ಸ್ ಅಂತ ಹೇಳ್ಬೋದು. ಟಾಪಿಕ್ ಅಂದರೆ ಮೊದಲನೇ ಟಿಪ್ಸ್. ಇನ್ನು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ
ತುಂಬ ಸಿಂಪಲು. ನೀವು ಯಾವ ರೀತಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ತಮ್ನೇಲ್ ಹಾಕ್ತಾರೆ ಮೇನ್ ಇಂಪಾರ್ಟೆಂಟ್ ಡಿಪೆಂಡ್ ಆಗುತ್ತೆ. ಯಾಕಂದರೆ ತಮ್ನೇಲ್ ಅಂದರೆ ವಿಡಿಯೋ ಹಾಕಿದ ತಕ್ಷಣ ವಿಡಿಯೋದು ನನಗೆ ಎಲ್ಲರಿಗೆ ಹೇಳ್ತಾನೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಿಮಗೆ ಹೇಳ್ತಾಯಿದ್ದೀನಿ, ಏನಪ್ಪ ನೀವು ವಿಡಿಯೋ ಯಾವುದೇ ಒಂದು ವಿಡಿಯೋ ಮಾಡಿ ಏನೋ ಇರಲಿ ವಿಡಿಯೋದಲ್ಲಿ ಆ ವಿಡಿಯೋವನ್ನು ನೋಡಲ್ಲ ಅವರು. ಆ ವಿಡಿಯೋಗೆ ನೀವು ಯಾವ ರೀತಿ ತಮ್ನೇಲ್ ಹಾಕಿದ್ರೆ ಅದು ಮೇನ್ ಇಂಪಾರ್ಟೆಂಟ್ ಡಿಪೆಂಡ್ ಆಗುತ್ತೆ. ಯಾಕಪ್ಪ ನೀವು ತಮ್ನೇಲ್ ಹಾಕಿದ್ದು ನೋಡಿದ್ರೆ ಅವ್ರು ಏನ್ಬೇಕು ಅಕ್ಟ್ರಾಗಿ ಆ ತಮ್ನೇಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೋಡೋ ರೀತಿ ನೀವು ತಮ್ನೇಲ್ ಮಾಡಿರಬೇಕು. ಅದನ್ನ ಬಿಟ್ಟು ನೀವು ತಮ್ಮನೇಲೇ ಹಾಕೋದಿಲ್ಲ ಬೇರೆ ಟಾಪಿಕ್ ಬಗ್ಗೆ ಹಂಗಲ್ಲ. ಯಾವ ಒಂದು ಟಾಪಿಕ್ ಇದೆ ಅದ್ರ ಬಗ್ಗೆ ನೀವು ತಮ್ಮನೇಲಿ ನೋಡಿದ್ರೆ ಅವ್ರಿಗೆ ಅನಿಸ್ಬೇಕು ಈ ವಿಡಿಯೋ ಕ್ಲಿಕ್ ಮಾಡಬೇಕು, ಈ ವಿಡಿಯೋ ನೋಡಬೇಕು, ಆ ರೀತಿ ಅನಿಸ್ತಿರಬೇಕು. ಆ ರೀತಿ ನೀವು ತಮ್ಮನೇಲಿ ಮಾಡಬೇಕು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದೊಂದು ತಮ್ಮನೇಲ್ ಅಂದ್ರೆ ಮೇನ್ ಇಂಪಾರ್ಟೆಂಟ್. ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ, ಒಂದು ತಮ್ಮನೇಲ್ ಮೇಲೆ ಇರುತ್ತೆ, ಡಿಪೆಂಡ್ ಆಗುತ್ತೆ. ಅವ್ರೊಂದು ವಿಡಿಯೋ ವೈರಲ್ ಆಗ್ಬೇಕಾ ವೈರಲ್ ಆಗಬಾರ್ದಂತ ಡಿಸೈಡ್ ಅದ್ರ ಮೇಲೆ ಆಗುತ್ತೆ. ಅದನ್ನ ಬಿಟ್ಟು ವಿಡಿಯೋ ಮೇಲೆ ಡಿಸೈಡ್ ಆಗಲ್ಲ. ವಿಡಿಯೋ ಹಂಗಿರುತ್ತೆ ಹಿಂಗಿದೆ, ವಿಡಿಯೋನ ಹೆಂಗೆ ಇರಲಿ, ವಿಡಿಯೋ ಎಲ್ಲೋ ಕ್ವಾಲಿಟಿ HD ಆಗಿರಲಿ, ಒಳ್ಳೆ ಕಂಟೆಂಟ್ ಇರಲಿ, ಅದ್ರ ಬಿಟ್ಟು ತಮ್ಮನೆಲ್ಲ ಸರಿಯಾಗಿ ಆಗಲಿಲ್ಲ ಅಂದರೆ ಹೆಂಗೆ? ಈಗ ನಾನು ಒಬ್ಬ ನಾನು ಈಗ ಪೂರ ಶ್ರೀಮಂತ ಇದ್ದೀನಿ, ನಾನು ಹೊಸ ಅರ್ಬಿ ಬ್ರ್ಯಾಂಡೆಡ್ ಅರ್ಬಿ ಹಾಕಿಲ್ಲ, ಎಲ್ಲ ಇದನ್ನ ನಾರ್ಮಲ್ ಡ್ರೆಸ್ ಹಾಕೊಂಡ್ರೆ ಹೆಂಗೆ? ಯಾರು ಕೊಂಡಿರ್ತಾರೆ, ಯಾರು ಹೇಳೋ ಅದೇ ರೀತಿ ನೀವು ತಿಳ್ಕೊಬೇಕು. ಇದು ಮೇನ್ ಇಂಪಾರ್ಟೆಂಟ್. ನೀವು ನೋಡ್ಕೊ ತಮ್ನೇಲ್, ಇದು ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ತಮ್ನೇಲ್ ಮೇಲೆ ಡಿಸೈಡ್ ಮಾಡ್ಕೋಬೇಕು. ಯಾವ ರೀತಿ ತಮ್ನೇಲು ಏನು ಎಲ್ಲ ನೀವು ತಿಳ್ಕೊಬೇಕು. ಇನ್ನು 3 ಬಂದ್ಬಿಟ್ಟು ನೀವೇನು ಮಾಡ್ಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಟೈಟಲ್. ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಟೈಟಲ್ ತುಂಬ ಡಿಪೆಂಡ್ ಆಗುತ್ತೆ. ವಿಡಿಯೋ ವೈರಲ್ ಆಗ್ಬೇಕಾದ್ರೆ ಟೈಟಲ್ ಯಾವ ರೀತಿ ಆಗ್ಬೇಕಾರೆ ಈ ವಿಡಿಯೋ ಯಾವ ಒಂದು ಟಾಪಿಕ್ ಇದೆ ಅದೇ ಟಾಪಿಕ್ ರಿಲೇಟೆಡ್ ನೀವು ಟೈಟಲ್ ಮಾಡಿ. ಟೈಟಲ್ ನೋಡಿ, ನಿಮಗೆ ಟೈಟಲ್ ಹಾಕೋಕ್ಕೆ ಬರಲಿಲ್ಲ ಅಂದರೆ ಏನು ಮಾಡಬೇಕು, ನೀವು ಇನ್ನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಟೈಟಲ್ ನೋಡ್ಕೊಳ್ಳಿ, ಅದೇ ಟಾಪಿಕ್ ಬಗ್ಗೆ ವಿಡಿಯೋ ಇದ್ದರೆ ಆ ವಿಡಿಯೋ ನೀವು ಆ ಟೈಟಲ್ ಸೇಮ್ ತೊಗೊಂಡು ಹಾಕಿ ಅದರ ಬಟ್ ಅವ್ರ ಚಾನಲ್ ನೇಮ್ ರಿಮೂವ್ ಮಾಡಿ ನೀವು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ಟೈಟಲ್ ಹಾಕಬೇಕು. ಟೈಟಲ್ ಹಾಕೋದ್ರಿಂದ ತುಂಬ ವ್ಯಾಲ್ಯೂ ಇದೆ, ತುಂಬ ಚಾನಲ್ ಗ್ರೋ ಆಗೋ ಚಾನ್ಸಸ್ ಇದೆ. ಟೈಟಲ್ ಹಾಕೊಳ್ಳಿ. ತುಂಬ ಜನ ಟೈಟಲ್ ಹಾಕಕ್ಕೆ ಬರಲ್ಲ, ಯಾಕಂದರೆ ಯಾವುದೊಂದು ಟಾಪಿಕ್ ಯಾವುದೊಂದು ಟೈಟಲ್ ಹಾಕ್ತಾ ಇರ್ತಾರೆ. ಆ ರೀತಿ ಹಾಕೋಬಿಡಿ. ಇದು ಮೀನಿಂಗ್ ನಿಮಗೆ ತುಂಬ ಇಂಪಾರ್ಟೆಂಟ್ ಟೈಟಲ್. ಇದು ನೀವು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು, ಟೈಟಲ್ ಹಾಕಲೇಬೇಕು. ಇದು ಬಂದುಬಿಟ್ಟು ನಿಮ್ಮ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಯ್ತು, ನೀವು ಕುಕ್ಕಿಂಗ್ ಆಗಿರ್ಬೋದು, ಟೆಕ್ ಆಗಿರ್ಬೋದು, ಬ್ಲಾಗಿಂಗ್ ಆಗಿರ್ಬೋದು, ಮತ್ತು ಕಾಮಿಡಿ ಚಾನಲ್ ಆಗಿರ್ಬೋದು, ಯಾವುದೋ ಒಂದು ಇರಲಿ ಅದ್ರ ಟೈಟಲ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಡಿಪೆಂಡ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 3ನೇ ಟಿಪ್ಸ್. ಇನ್ನು 4ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ SEO ಅಂದರೆ ಇದು ಯಾವ ರೀತಿ ಅಪ್ಪ, ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಬರುತ್ತೆ. ನೀವು SEO ಅನ್ನೋದು ನೀವು ಶಾರ್ಟ್ಸ್ ಮಾಡಿದ್ರೆ ನಡೀತೆ, ಶಾರ್ಟ್ಸ್ ಹಿಂಗೆ ಅಪ್ಲೋಡ್ ಮಾಡೋದು ಕೂಡ ನಡೀತೆ. ಅದ್ಬಿಟ್ಟು ಇದಕ್ಕೆ SEO ಕಂಪಲ್ಸರಿ ಮಾಡಲೇಬೇಕು. ಲಾಂಗ್ ವಿಡಿಯೋಗೆ SEO ಮಾಡಲೇಬೇಕು. ಯಾಕಪ್ಪ ಅನ್ಬೇಕಾರೆ SEO ಅನ್ನೋದು ಮೇನ್ ಇಂಪಾರ್ಟೆಂಟ್. ಲಾಂಗ್ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದನ್ನ ಬಿಟ್ಟು ಇದ್ರೆ ನಡೆಯಲ್ಲ. ಯಾಕೆ ಶಾರ್ಟ್ಸ್ ನೀವು SEO ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಜಸ್ಟ್ ನೀವು ಒಂದು ಒಳ್ಳೆ ರೀತಿ ವಿಡಿಯೋ ಮಾಡಿದ್ರೆ ಒಳ್ಳೆ ಟಾಪಿಕ್ ಬಗ್ಗೆ ಆಟೋಮೆಟಿಕ್ ವೈರಲ್ ಆಗುತ್ತೆ. ಅದಕ್ಕೆ ಆದ್ಬಿಟ್ಟು ಇದಕ್ಕೆ SEO ಅನ್ನೋದು ಮೇನ್ ಮಾಡಬೇಕು. ಯಾಕಂದರೆ ಲಾಂಗ್ ವಿಡಿಯೋ ಏನಾಗಿರುತ್ತೆ, ನಾವು ಎಷ್ಟೋ ಕಷ್ಟಪಟ್ಟು ಮಾಡಿರ್ತೀವಿ, ಅದ್ರ ಬಟ್ಟಲ್ಲ SEO ಮಾಡಿಲ್ಲ, ಯಾವ ಟಾಪಿಕ್ಕು ಏನು ಎಲ್ಲ ಚಾಯ್ಸ್ ಮಾಡಿಲ್ಲ ಅಂದ್ರೆ ಹೆಂಗೆ? ಅದಕ್ಕೋಸ್ಕರ SEO ಮಾಡಬೇಕು. SEO ಅನ್ನೋದು ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ದಯವಿಟ್ಟು ಹೇಳ್ತಾನೆ ನಿಮಗೆ SEO ಅನ್ನೋದು ಮೇನ್ ಇಂಪಾರ್ಟೆಂಟ್. ನಿಮಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ನೋಡ್ಕೊಂಡು SEO ಹಾಕೊಳ್ಳಿ. SEO ಅನ್ನೋದು ಮೇನ್ ಡಿಪೆಂಡ್ ಆಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ವೈರಲ್ ಆಗ್ಬೇಕಾದ್ರೆ. ಯಾಕಪ್ಪ SEO ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ನಿಮಗೆ. ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾನೆ, ಯಾರೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಹೇಳಲ್ಲ ನಿಮಗೆ ಜಾಸ್ತಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ SEO ಮಾಡಿ. SEO ಮಾಡಿದ್ರೆ ನಿಮ್ಮ ಚಾನಲ್ ವೈರಲ್ ಆಗುತ್ತೆ, ಜಾಸ್ತಿ ರೀಚ್ ಆಗುತ್ತೆ, ಜಾಸ್ತಿ ರಿಕಮೆಂಡ್ ಮಾಡ್ತೀವಿ, ಯೂಟ್ಯೂಬ್ ಸರ್ಚಿಂಗಲ್ಲೇ ಬರುತ್ತೆ. ಇದರಿಂದ ಏನಂತ ನಿಮ್ಮ ಚಾನಲ್ ಇಂಪ್ರೆಷನ್ ಬರುತ್ತೆ, ಆಟೋಮೆಟಿಕ್ ನಿಮ್ಮ ಚಾನಲ್ ವೈರಲ್ ಆಗುತ್ತೆ, ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಬರುತ್ತೆ. 1000 ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತಾರೆ, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಕೇವಲ ಒಂದು ವಿಡಿಯೋದಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೋದು, ಅದಕ್ಕೆ ಏನು ಡಿಪೆಂಡ್ ಇಲ್ಲ. ಆದರೆ ಬಿಟ್ಟು ಸ್ವಲ್ಪ ವಿಡಿಯೋ ಏನು ಮಾಡಿ, ಲಾಂಗ್ ವಿಡಿಯೋ ಮಾಡಿ, 8ರಿಂದ 10 ನಿಮಿಷ ವಿಡಿಯೋ ಆಗಿರಬೇಕು ಅಷ್ಟೇ ಮ್ಯಾಕ್ಸಿಮಮ್. ಇದ್ರ ಮೇಲೆ ಜಾಸ್ತಿ ಮಾಡ್ಕೋದೇನು ಮಾಡ್ತಾರೆ, ವಿಡಿಯೋ ಸ್ಕಿಪ್ ಮಾಡೋದು ನೋಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಅಷ್ಟು ಮೇರೆ ನಿಮ್ಗೆ ಇದನ್ನಿರಪ್ಪ, ನಿಮ್ಮೊಂದು ವಿಡಿಯೋದಲ್ಲಿ ಕಂಟೆಂಟು ಪವರ್ ಆಗಿರಬೇಕು. ಆ ಕಂಟೆಂಟ್ ಇದ್ದರೆ ಸಾಕು, ನೀವು SEO ಮಾಡೋದು ಬೇಕಾಗಿಲ್ಲ, ತಮ್ಮನೇಲಿ ಹಾಕೋದು ನಾರ್ಮಲ್ ಆಗಿ ಇದ್ದರೆ ಸಾಕು, ಟೈಟಲ್ ಹಾಕೋದು ಬೇಕಾಗಿಲ್ಲ, ಆಟೋಮೆಟಿಕ್ ವೈರಲ್ ಆಗುತ್ತೆ. ಅದ್ರ ಬಿಟ್ಟು ಕಂಟೆಂಟಲ್ಲಿ ಪವರ್ ಅನ್ನೋದಿರಬೇಕು. ಅದಕ್ಕೋಸ್ಕರ ಏನು ಮಾಡಿ, SEO ಮಾಡ್ಕೊಳ್ಳಿ. ಇನ್ನು ಕೊನೆಯ ಟಾಪಿಕ್ಸ್ ಅಂದರೆ ಕೊನೆಯ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ನಿಮಗೆ ತುಂಬ ಸಿಂಪಲು. ನಿಮ್ಮೊಂದು ಯೂಟ್ಯೂಬ್ಸ್ ವೀಡಿಯೋಗೆ ಹ್ಯಾಶ್ಟ್ಯಾಗ್ ಹಾಕಬೇಕು, ಹ್ಯಾಶ್ಟ್ಯಾಗ್ ಹಾಕಬೇಕು, ಮತ್ತು ಅದ್ರ ಜೊತೆ ಟ್ಯಾಗ್ ಕೂಡ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಟ್ಯಾಗು ಹ್ಯಾಶ್ಟ್ಯಾಗ್ ಮೇನ್ ಇಂಪಾರ್ಟೆಂಟ್. ಲಾಂಗ್ ವಿಡಿಯೋಗೆ ನೀವು ಯಾವುದೇ ರೀತಿಯೂ ಟ್ಯಾಗು ಹ್ಯಾಶ್ಟ್ಯಾಗ್ ಹಾಕಲಿಲ್ಲ ಅಂದರೂ ಕೂಡ ಇದು ವಿಡಿಯೋ ವೈರಲ್. ಶಾರ್ಟ್ಸಿಗೆ ನೀವು ಟ್ಯಾಗು ಹ್ಯಾಶ್ಟ್ಯಾಗ್ ಹಾಕಲಿಲ್ಲ ಅಂದ್ರೆ ನಡೀತೆ, ಅದು ಆಟೋಮೆಟಿಕ್ ವೈರಲ್ ಆಗುತ್ತೆ. ಆದ್ರ ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟು ಲಾಂಗ್ ವಿಡಿಯೋಗೆ ಹ್ಯಾಶ್ಟ್ಯಾಗು ಮತ್ತು ಅದ್ರ ಜೊತೆ
ಟ್ಯಾಗ್ಸು ಹಾಕಲೇಬೇಕು. ಇವೆರಡು ಹಾಕಲೇಬೇಕು. ಇವೆರಡು ಹಾಕೋದ್ರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ತುಂಬ ಬೆನಿಫಿಟ್ಸ್ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಯಾವುದೋ ಒಂದು ಟಾಪಿಕ್ ಇರಲಿ ಏನಲ್ಲ, ನೀವು ಟ್ಯಾಗ್ ಹಾಕೋದ್ರಂತೆ ನಿಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದಾಗ ರಿಕಮೆಂಡ್ ಆಗುತ್ತೆ. ಹೌ ಟು ಚಾನಲ್ ಕ್ರಿಯೇಟ್ ಅಂತ ನಾನು ಟ್ಯಾಗ್ ಹಾಕಿದ್ರೆ ಅಲ್ಲಿ ನೀವು ಸರ್ಚ್ ಮಾಡಿದಾಗ ಏನುತ್ತೆ, ನನ್ನೊಂದು ಸಜೆಷನ್ ಆಗುತ್ತೆ. ಯಾಕಪ್ಪ ಅಲ್ಲಿ ನಾನು ಟ್ಯಾಗ್ ಹಾಕಿದ್ದೀನಿ. ಈಗ ಈ ಶರ್ಟ್ ಅನ್ನೊಂದು ಹೆಸರಿದೆ, ಈ ಶರ್ಟ್ ಅಂತ ಸರ್ಚ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಶರ್ಟ್ ಬರುತ್ತೆ. ಅದೇ ರೀತಿ ಕೂಡ ನೀವು ಟ್ಯಾಗ್ ಹಾಕಬೇಕು. ನೀವು ಟ್ಯಾಗ್ ಹಾಕಿ ಎಷ್ಟು ಅಂದರೆ ನೀವು ಟ್ಯಾಗ್ ಹಾಕಬೇಕು, ಎಷ್ಟಕ್ಕೆ ಕೂಡ ಹಾಕಬೇಕು. ಇದ್ರ ಬಗ್ಗೆ ಆಲ್ಮೋಸ್ಟ್ ಹಲವಾರು ವೆಬ್ಸೈಟ್ ಇದೆ, ಇದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ. ಅರ್ಥ ಮಾಡ್ಕೊಂಡು ನೋಡ್ಕೊಂಡು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಈ ಶಾರ್ಟ್ಸ್ ಏನು ಟ್ಯಾಗು ಎಷ್ಟಕ್ಕೆ ಹಾಕೋದು ಅವಶ್ಯಕತೆ ಇಲ್ಲ. ನಿಮ್ಮ ಶಾರ್ಟ್ಸ್ ಒಂದು ಸ್ವಲ್ಪ ರಿಕಮೆಂಡ್ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಈ ವಿಡಿಯೋ ಒಂದು ಒಳ್ಳೆ ಇಂಟ್ರೆಸ್ಟ್ ಇದೆ, ಒಳ್ಳೆ ಇದ್ದಿದ್ರೆ ಶಾರ್ಟ್ಸ್ ಆಟೋಮೆಟಿಕ್ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಬಿಟ್ಟು ಯೂಟ್ಯೂಬ್ ಲಾಂಗ್ ವಿಡಿಯೋ ಹಂಗಿಲ್ಲ. ಈಗ ಹಿಂದಿಂದಲೇ ಯೂಟ್ಯೂಬ್ ಲಾಂಗ್ ವಿಡಿಯೋ ತುಂಬ ಇನ್ನಿರೋದು. ಯಾಕಂದರೆ ಯೂಟ್ಯೂಬ್ ಚಾನಲ್ ಗ್ರೋ ತುಂಬ ಕಷ್ಟ. ಅದಕ್ಕೋಸ್ಕರ ಈ ರೀತಿ ಮಾಡಲೇಬೇಕು ನೀವು ಪ್ರತಿಯೊಬ್ಬರು ಕೂಡ. ನಾನು ನಿಮಗೆ ಹೇಳಿದ್ನೆಲ್ಲ ಇಷ್ಟು ಮಾಡಿ ಅದ್ರ ಜೊತೆಗೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು ಮರಿಬೇಡಿ. ನಾನು ನಿಮಗೆ ಸಜೆಷನ್ ಮಾಡ್ತೀನಿ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ. ಇಷ್ಟು ಮಾಡಿ ಸಾಕು, ನಿಮ್ಮ ಒಂದು ಚಿಟಿಕೆ ಹೇಳೋತ್ಲೆ ಒಂದು 7 ದಿನದಲ್ಲಿ ಆಟೋಮೆಟಿಕ್ ಗ್ರೋ ಆಗುತ್ತೆ. ಆಟೋಮೆಟಿಕ್ ನೀವೇನೇ ಅಂತೀರ, ಬ್ರದರ್ ನೀವು ಹೇಳಿದಂಗೆ ಮಾಡಿದ್ವಿ ನಮ್ಮ ಚಾನಲ್ ಗ್ರೋ ಆಯಿತು ಅಂತ ಅಂತಾರೆ. ಆ ರೀತಿ ನೀವು ಕಮೆಂಟ್ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ನಂಬಿದ್ದೀನಿ. ಅದಕ್ಕೋಸ್ಕರನೇ ನಾನು ನಿಮಗೆ ಇಷ್ಟು ಹೇಳಿದಲ್ಲ, ಇಷ್ಟು ಪ್ರತಿಯೊಂದು ಕೂಡ ನಿಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ನ್ಯೂ ಯೂಟ್ಯೂಬರ್ಸ್, ನಾನು ಯೂಟ್ಯೂಬ್ನಲ್ಲಿ ಬಂದಾಗ ನನಗೆ ಇಷ್ಟು ಟಿಪ್ಸ್ ಯಾರು ಕೂಡ ಹೇಳಿರ್ಕಿಲ್ಲ. ಅವಾಗ ನಾವು ಯಾವುದೋ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು, ಯಾವುದೋ ರೀತಿ ತಮ್ನೆಲ್ ಹಾಕೋದು, ಯಾವುದೋ ರೀತಿ ಟ್ಯಾಗ್ಸ್ ಹಾಕೋದು, ಯಾವುದೋ ರೀತಿ ಟ್ಯಾಗ್ಸ್ ಅಂದರೆ ಟೈಟಲ್ ಹಾಕೋದು ಮಾಡ್ತಿದ್ವಿ. ಅವಾಗ ನಮಗೆ ಏನೂ ಗೊತ್ತೇ ಇಲ್ಲ. ಯೂಟ್ಯೂಬ್ನಲ್ಲಿ ಯಾರ್ದಾರು ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳಿದ್ರೆ ಏನಂತಾರೆ, ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಿರಲ್ಲ. ಯಾಕಂದರೆ ಅವ್ರಿಗೆ ಮೈಂಡಲ್ಲಿ ಏನಿರುತ್ತೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮೈಂಡಲ್ಲಿ ಅವಾಗ ಅವ್ನಿಗೆ ಹೇಳಿದ್ರೆ ಅವ್ನು ಜಾಸ್ತಿ ವೈರಲ್ ಆದರೆ ನನಗಿಂತ ಡಬಲ್ ಬರ್ತಾನೆ ಅಂತಾರೆ. ಕೆಲವೊಂದಷ್ಟು ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲ ಅಲ್ಲ ಅಂತಾರೆ. ಒಬ್ರಿಗೆ ಹೆಲ್ಪ್ ಕೇಳಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರು ಹೆಲ್ಪ್ ಮಾಡಿದ್ರೆ ನಾ ಹೆಲ್ಪ್ ಮಾಡಿದ್ರೆ ಅವ್ನು ಮುಂದೆ ಹೋಗ್ತಾನೆ. ಹಂಗಿಲ್ಲ. ನಾನು ನಿಮಗೆ ಹೇಳ್ತೇನೆ, ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಇರಲಿ, ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು. ಯಾಕಂದ್ರೆ ನಾನು ಕನ್ನಡ ಟೆಕೆಟ್ಸ್ ನಾನು ಇರೋದೇ ನಿಮಗೋಸ್ಕರ. ನಾವು ವಿಡಿಯೋ ಮಾಡೋದೇ ನಿಮಗೋಸ್ಕರ. ಇದರಲ್ಲಿ ಏನಿದೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಕಂಟೆಂಟು ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಮುಂದುಗಡೆ ಬನ್ನಿ. ನಮಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಹೋಗಿಲ್ಲ. ನೀವು ಕೂಡ ಯೂಟ್ಯೂಬರ್ಸ್, ನಾನು ಕೂಡ ಯೂಟ್ಯೂಬರ್ಸ್. ನಿಮಗೆ ಅಷ್ಟು ಸಬ್ಸ್ಕ್ರೈಬರ್, ನನಗೆ ಇಷ್ಟು ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ ಮೆಂಬರ್ಸ್, ಅದು ಬೇಡ. ನೀನು ಕೂಡ ಯೂಟ್ಯೂಬರ್ಸ್, ನಾನು ಕೂಡ ಯೂಟ್ಯೂಬರ್ಸ್, ಅಷ್ಟೇ ಅಲ್ಲ. ತುಂಬ ಸಿಂಪಲ್. ನಾನು ನಿಮಗೆ ಹೇಳಿದ್ದೀನಿ ಇಷ್ಟು ಟಿಪ್ಸ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಿ. ನಾನು ಇದೊಂದು ನಿಮಗೆ ಸೀಕ್ರೆಟಾಗಿ ಹೇಳಿದ್ದೀನಿ. ಪ್ರತಿಯೊಬ್ಬ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಅಂತ ಇವತ್ತು ಮುಂಚೆ ಪ್ರತಿಯೊಬ್ಬ ಎಕ್ಸ್ಪ್ಯಾನ್ಬರ್ಸ್ ಎಲ್ಲ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಲಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಎಕ್ಸ್ಪ್ಯಾನ್ಬರ್ಸ್ ಎಲ್ಲ ಕೂಡ ಜೇನಿಂದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಬಾಯ್.